ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿ ಪ್ರಕರಣ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ತಮ್ಮವರನ್ನ ಬಿಡಿಸ್ಕೊಡಿ ಅಂತನ್ಬಿಟ್ಟು ಮನವಿಯನ್ನ ಮಾಡಿಕೊಂಡಿದ್ದಾರೆ ಯಾರ್ಯಾರು ಜೈಲಿನಲ್ಲಿದ್ದಾರೋ ಅವರ ಕುಟುಂಬಸ್ಥರು. ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣ. ಡಿಕೆಶಿಯ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇದು ಪ್ರಸ್ತಾಪ ಆಗಿದೆ. ಏನಂತ, ಜೈಲು ಸೇರಿದವರನ್ನ ಬಿಡುಗಡೆ ಮಾಡುವಂತೆ ಅರ್ಜಿ. ತಮ್ಮ ಕಡೆಯವರೆಲ್ಲ ಜೈಲು ಸೇರಿದ್ದಾರೆ, ಅವ್ರನ್ನ ಬಿಡುಗಡೆ ಮಾಡಿಸ್ಕೊಡಿ, ಅವರೆಲ್ಲ ಅಮಾಯಕರು ಅಂತ. ತನ್ನ ಗಂಡ ತನ್ನ ತಮ್ಮಂದಿರು 37 ಜನ ಜೈಲಿನಲ್ಲಿದ್ದಾರೆ ಸರ್, ಬಿಡುಗಡೆ ಮಾಡಿಸ್ಕೊಡಿ ಅಂತ ಡಿ ಕೆ ಶಿವಕುಮಾರ್ಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಮಹಿಳೆಯರು. ಜೈಲಿನಲ್ಲಿರ್ತಕ್ಕಂಥ ಆರೋಪಿಗಳ ಸಂಬಂಧಿಕರು ಈ ರೀತಿ ಅರ್ಜಿಯನ್ನು ಕೊಟ್ಟಿದ್ದಾರೆ. ಇವತ್ತು ಹೆಬ್ಬಾಳ, ಶಿವಾಜಿನಗರ ಮತ್ತು ಪುಲಕೇಶಿ ನಗರ ಕ್ಷೇತ್ರಗಳ ಜನಸ್ಪಂದನ ಕಾರ್ಯಕ್ರಮ ಇದೆ. ಹಲಸೂರಿನ RBM ಗ್ರೌಂಡ್ನಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ. ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ BJP ಮಾಜಿ ಕಾರ್ಪೊರೇಟರ್ ಮೇಲೆ ಒಬ್ಬರು ರೌಡಿ ಶೀಟರ್ ಡಿ ಕೆ ಶಿವಕುಮಾರ್ಗೆ ಒಂದು ಅರ್ಜಿ ಕೊಡ್ತಾರೆ, ಕಿರುಕುಳ ಕೊಡ್ತಾ ಇದ್ದಾರೆ ಅಂತ. ಇಮ್ಮಿಡಿಯೇಟಾಗಿ FIR ಹಾಕಿ ಅಂದ್ಬಿಟ್ಟು FIR ಹಾಕಿಸ್ತಾರೆ. ಈಗ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆಕೋರರ ಪರವಾಗಿ ಕೆಲವರು ಬಂದಿದ್ದಾರೆ. ನೋಡೋಣ ಏನು ತೀರ್ಮಾನ ತಗೋತಾರೆ ಅಂತ. ಶಿವಾಜಿನಗರ, ಪುಲಕೇಶಿ ನಗರ, ಹೆಬ್ಬಾಳ 3 ವಿಧಾನಸಭಾ ಕ್ಷೇತ್ರಗಳನ್ನು ಒಟ್ಟುಗೂಡಿಸಿಕೊಂಡು ಇವತ್ತು ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ. ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ತಮ್ಮ ಸಮಸ್ಯೆಗಳನ್ನ, ಅಹವಾಲುಗಳನ್ನ ಉಪಮುಖ್ಯಮಂತ್ರಿಗಳ ಮುಂದೆ ಇಡೋದಕ್ಕೆ ಈಗಾಗಲೇ ಜನ ಬಂದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನ ಮಾಡಿರೋನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಇಲ್ಲಿ ಮಹಿಳೆಯರು ಬಂದಿರುವಂಥದ್ದು. ಈಗಾಗಲೇ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣದಲ್ಲಿ ಯಾರನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಅವರೆಲ್ಲರೂ ಕೂಡ ತಮ್ಮ ಮನವಿಗಳನ್ನ ಇಟ್ಕೊಂಡು ನ್ಯಾಯಕ್ಕೋಸ್ಕರ ಬಂದಿದ್ದಾರೆ ಅಥವಾ ಗಮನಿಸ್ತಾ ಹೋಗ್ತಾ ಇದ್ರ. ಇವರು ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪುಲಕೇಶಿ ವಿಧಾನಸಭಾ ಕ್ಷೇತ್ರದ ಸದಸ್ಯರು. ಇವರು ಇಷ್ಟು ಜನ ಇಲ್ಲೇನು ತಾವು ನೋಡ್ತಾ ಇದ್ದೀರಾ, ಬಂಧನ ಆಗಿದೆ, ಅವ್ರನ್ನ ಇನ್ನುವರೆಗೂ ಬಿಡುಗಡೆ ಮಾಡಿಲ್ಲ ಅಂತೇಳಿ DCM ಅವರ ಬಳಿ ಮನವಿ ಮಾಡಲಿಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ತೆ, ಏನಂತ ಸಮಸ್ಯೆ ತಮ್ಮದು ಏನು ಮೇಡಮ್? ಶ್ರೀ ಸರ್ ಹತ್ರ ನನ್ನ ಬ್ರದರು ಅದರಲ್ಲಿ ಇದ್ದಾರೆ. ನನ್ನ ಬ್ರದರ್ ಹೋಗಿ 3.5 years ಆಯಿತು ಸರ್. ಅವರು ಏನು ಮಾಡಿಲ್ಲ ಸರ್, ಸುಮ್ಮನೆ ಅಲ್ಲಿಗೆ ಹೋಗಿದ್ದಕ್ಕೆ ಅವ್ರಿಗೆ UAP ಆ್ಯಕ್ಟ್ ಹಾಕಿ ಅವ್ರಿಗೆ 3.5 years ಇಂದ ಜೈಲಲ್ಲಿ ಇಟ್ಟಿದ್ದಾರೆ ಸರ್. ಅವ್ರಿಗೆ ಮಗ ಇದೆ, ಹೆಂಡತಿ ಇದ್ದಾರೆ. ಅವ್ರ ಹೆಂಡತಿಗೆ ತಾಯಿ ತಂದೆ ಯಾರೂ ಇಲ್ಲ, ಮನೆಯವರು ಯಾರೂ ಇಲ್ಲ ಸರ್ ನೋಡ್ಕೊಳ್ಳೋಕ್ಕೆ. ಅವ್ರು ಈ ಥರ ಮಾಡಿದರೆ ಹೇಗೆ ಸರ್? 3.5 years. ಎಷ್ಟು ಜನ ಇನ್ನೂ ಜೈಲಲ್ಲಿದ್ದಾರೆ ಅಂತ? ಇನ್ನೂ 37 ಮೆಂಬರ್ಸ್ ಇದ್ದಾರೆ ಸರ್. ನಮ್ಮ ರಿಲೇಟೆಡು, ನನ್ನ ಬ್ರದರ್ಸ್, ನನ್ಗೆ ಗೊತ್ತಿರೋರು 37 ಮೆಂಬರ್ಸ್ ಇನ್ನೂ ಜೈಲಲ್ಲಿ ಇದ್ದಾರೆ. ತಮ್ಮ ಇದ್ದಾನೆ? ಹೌದು, ಬ್ರದರ್. ತಮ್ಮವ್ರು ಯಾರಿದ್ದಾರೆ ಮೇಡಮ್? ನಮ್ಮ ಹಸ್ಬೆಂಡ್ ಇದ್ದಾರೆ. ಏನು ಉಪಮುಖ್ಯಮಂತ್ರಿಗಳಿಗೆ ಕೇಳ್ತೀರಾ? ಹೌದು, ಅದಕ್ಕೆ ಕೇಳಲಿಕ್ಕೆ ಬಂದಿದ್ದೀನಿ. ನಾವು ಮೇಡಮ್ ಹಸ್ಬೆಂಡ್ ಇದ್ದಾರೆ ನಮ್ದು. ಎಷ್ಟು ವರ್ಷ ಆಯ್ತು ಜೈಲು ಹೋಗಿ? 3 years ಆಯ್ತು. 4 years ಸ್ಟಾರ್ಟ್ ಆಗಿದೆ. ಇವತ್ತು ನ್ಯಾಯ ಕೊಡಿಸ್ತಾರೆ ಅಂತೀರಾ? ಏನು ಗೊತ್ತಿಲ್ಲ, ಅದೇನೆ ಯಾರು ಹೇಳ್ತಾ ಇದೀವಿ ಸರ್, ಕೊಡಿಸ್ಬೇಕು. ಜನ ತಾವೇನು ನೋಡ್ತಾ ಇದ್ದೀರಾ, ಇವರೆಲ್ಲರೂ ಕೂಡ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ನಮ್ಮ ಅಣ್ಣಂದ್ರು ಮತ್ತೆ ತಮ್ಮ ಫ್ಯಾಮಿಲಿ ಜೈಲಿನಲ್ಲಿದ್ದಾರೆ. ಇದುವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ, ನಮಗೆ ನ್ಯಾಯ ಕೊಡಿಸ್ಬೇಕು, ನ್ಯಾಯ ಸಿಗಬೇಕು ಅಂತೇಳಿ ಬಿಡುಗಡೆ ಮಾಡಬೇಕು ಅವರನ್ನು ಅಂತೇಳಿ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಒಟ್ಟಾರೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇವತ್ತು ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣದಲ್ಲಿ ಬಂಧನ ಆದಂಥವ್ರನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸುಹಾಸ್ ಜೊತೆ ಲೋಕೇಶ್ ಮಾಡೋದಲ್ಲ, ಪಬ್ಲಿಕ್ TV ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಲೋಕೇಶ್ ಅವರಿಂದ ಪಡೆಯೋಣ. ಲೋಕೇಶ್, ಈ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಾಟೆನಲ್ಲಿ ವಿಚಾರಣೆ ನಡೀತಾ ಇದ್ದ ಸಂದರ್ಭದಲ್ಲೇ ಕೆಲವರು ಏನು ತಪ್ಪಿತಸ್ಥರಲ್ಲ, ಅವರು ಗಲಭೆಯಲ್ಲಿ ಪಾಲ್ಗೊಂಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಿಡುಗಡೆ ಮಾಡಿದ್ದಾರೆ. ಈಗೇನಲ್ಲಿ ಉಳಿದಿರ್ತಕ್ಕಂಥವ್ರು ಜೈಲಿನಲ್ಲಿದ್ದಾರೆ, ಇವರ ಆರೋಪ ಸಾಬೀತಾಗಿದೆ. ಆ ಸಾಬೀತಾಗಿರೋದ್ರಿಂದನೇ 3.5-4 ವರ್ಷದಿಂದ ಜೈಲಲ್ಲಿದ್ದಾರೆ. ಅವ್ರ ಮೇಲೆ ಟ್ರಯಲ್ಸ್ ಕೂಡ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಬರಲ್ಲ. ಆದರೂ ಕೂಡ ಇವರ ಅಹವಾಲು ಏನು ಅಂತ ಆದರೆ ಅರವಿಂದ, ಇವರ ಅಹವಾಲು ಇಷ್ಟೇ. ಅವತ್ತು ರಸ್ತೆ ಬದಿ ನಿಂತಿದ್ರು ಅಷ್ಟೇ ನಮ್ಮ ಮನೆಯವರು, ನಮ್ಮ ಸಂಬಂಧಿಕರು. ಆದರೆ ಏಕಾಏಕಿ ಪೊಲೀಸರು ಬಂದು ಅವರನ್ನು ಹಿಡ್ಕೊಂಡೋಗಿ ಜೈಲಿಗೆ ಹಾಕಿದ್ದಾರೆ. ಅವ್ರದ್ದು ಏನು ತಪ್ಪಿಲ್ಲ, ಅವರೆಲ್ಲರೂ ಕೂಡ ಅಮಾಯಕರು, ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಇವತ್ತು
ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅರ್ಜಿಗಳನ್ನು ಹಿಡ್ಕೊಂಡು ಡಿ ಕೆ ಶಿವಕುಮಾರ್ ಅವರ ಮುಂದೆ ಮನವಿಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಅವರ ವಾದ, ಅವರೆಲ್ಲರೂ ಕೂಡ ಅಮಾಯಕರು, ಅವತ್ತು ಅವ್ರು ಯಾವುದೇ ಗಲಾಟೆಯಲ್ಲಿ ಭಾಗಿಯಾಗಿರಲಿಲ್ಲ, ಏನನ್ನು ಕೂಡ ಹಾನಿ ಮಾಡಿರಲಿಲ್ಲ, ರಸ್ತೆ ಬದಿ ನಿಂತಿದ್ರು ಅಷ್ಟೇ. ಆಗಿದ್ರು ಕೂಡ ಯಾಕೆ ಕರ್ಕೊಂಡೋದ್ರು, ಇಲ್ಲ ಸಲ್ಲದನವ್ರ ಮೇಲೆ ಹಾಕಿ ಅವ್ರನ್ನ ಜೈಲ್ ಕಟ್ಟಿದ್ದಾರೆ, ನಮಗೆ ಬಿಡುಗಡೆ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. 3 ವರ್ಷಗಳಿಂದ ನಮ್ಮ ಕುಟುಂಬಗಳು ನಲುಗಿ ಹೋಗಿವೆ, ಯಾರು ನಮಗೆ ಆಶ್ರಯ ಇಲ್ಲ ಅಂತೇಳಿ ಅವರು ಡಿ ಕೆ ಶಿ ಮುಂದೆ ಮನವಿ ಮಾಡಲಿಕ್ಕೆ ಬಂದಿದ್ದಾರೆ. ಅಮ್ಮ, ಈಗ ಅವರೆಲ್ಲರೂ ಕೂಡ ಅಮಾಯಕರಂತ 100% ಅಮಾಯಕರು ಸರ್. ಅವ್ರು ತಪ್ಪು ಮಾಡಿದ್ದಾರೆ ಅಂತ ತೋರಿಸ್ಲಿ ಸರ್, ಯಾರಾದ್ರೂ ತೋರಿಸ್ಲಿ ಸರ್ ತಪ್ಪು ಮಾಡಿದ್ದಾರೆ. ಸಾಬೀತಾಗಿದೆ, ಜೈಲಲ್ಲಿದ್ದಾರೆ, ಸಾಬೀತಾಗಿರೋದಕ್ಕೆ ತಾನು ಜೈಲಲ್ಲಿರೋದು. ಇಲ್ಲ ಸರ್, ಸಾಬೀತೇನ್ ಮಾಡಿಲ್ಲ ಸರ್, ಯಾರು ತೋರಿಸ್ಲಿಲ್ಲ ಸರ್. ಅವ್ರು ಒಂದು ಕಲ್ಲು ಎಸೆದಿದ್ದಾರೆ, ಒಂದು ಕಡ್ಡಿ ಎತ್ತಿ ಎಸೆದಿದ್ದಾರೆ ಅಂತ ಒಬ್ರು ತೋರಿಸಿಲ್ಲ ಸರ್. ಅಮಾಯಕರು ಆಗಿ ಅವ್ರು ಜೈಲಲ್ಲಿದ್ದಾರೆ. ತಪ್ಪು ಮಾಡಿದವರೆಲ್ಲ ಮನೇಲಿ ಇರ್ಬೇಕಾ? ತಪ್ಪು ಮಾಡದೇ ಇರೋರು ಜೈಲಲ್ಲಿ ಇರ್ಬೇಕಾ? ಇದು ನ್ಯಾಯನಾ ಸರ್? ಎಷ್ಟು ವರ್ಷದಿಂದ 3 years ಸರ್. ತಪ್ಪು ಮಾಡಿದವರು 1 ತಿಂಗಳು ಜೈಲಲ್ಲಿ ಇದ್ದಾರೆ. ಯಾರು ಜೈಲಲ್ಲಿರೋದು, ಏನಂತ ಕರ್ಕೊಂಡೋಗಿದ್ದಾರೆ? ನನ್ನ ಬ್ರದರು ಅವನು ಆಟೋ ತಗೊಂಡು ಅಲ್ಲಿಗೆ ಹೋದ. ನಮ್ಮ ಆಟೋ ತಗೊಂಡ್ ಬರೋದು ತಪ್ಪಾ ಸರ್? ನಮ್ಮ ಆಟೋ ತಗೊಂಡ್ ಬರೋದು ಅಲ್ಲಿಂದ ತಪ್ಪಾ? ಅದಕ್ಕೆ ಅವನಿಗೆ ಜೈಲಲ್ಲಿ ಹಾಕಿದ್ದಾರೆ ಸರ್. ಎಷ್ಟು ಕೆಲಸ, ಎಷ್ಟು ನಮ್ಮ ಫ್ಯಾಮಿಲಿಯವರು ಯಾರು ಜೈಲಲ್ಲಿರೋದು, ಅವ್ರೇನ್ ತಪ್ಪು ಮಾಡಿದ್ರೆ ಅಂತ ಸಾಬೀತಾಗಿದೆ. ನಮ್ಮ ಹಸ್ಬೆಂಡ್ ಏನು ತಪ್ಪು ಮಾಡ್ಲಿಲ್ಲ, ಏನು ಸಾಬೀತಾಗಿಲ್ಲ, ಆದ್ರೂ ಅರೆಸ್ಟ್ ಮಾಡ್ಕೊಂಡು ಹೋಗೋರೆ. ಬರೀ ಲೋಕೇಶ್ ಆಯ್ತು, ಈಗ ಅವರೆಲ್ಲ ಜೈಲಲ್ಲಿರೋದ್ರಿಂದ ಈ ಕುಟುಂಬಗಳಿಗೆ ಯಾವ ರೀತಿ ತೊಂದರೆ ಆಗ್ತಿದೆ ಅಂತ ಕೇಳಿ. ಅಂದ್ರೆ ಅರವಿಂದ ಖಂಡಿತ ಕೇಳುವಂತ ಪ್ರಯತ್ನ ಮಾಡ್ತಾನೆ. ಅವರ ವಾದ ಎಷ್ಟೇ ಏನು ತಪ್ಪು ಮಾಡಿಲ್ಲ ಅಂತ, ಅವರು ಜೈಲಲ್ಲಿರೋದ್ರೆ ತಮಗೆ ಯಾವ ರೀತಿಯಾದ ತೊಂದರೆ ಆಗ್ತಾ ಇದೆ, ಏನಾಗ್ಬೇಕು ಅಂತ. ನಮ್ಮ ಮನೆಯಲ್ಲಿ ಯಾರು ದುಡಿಯೋರಿಲ್ಲ, ನನ್ನ ಮಗನೂ ಓದ್ತಾ ಇದ್ದಾನೆ, ಎಲ್ಲಿಂದ ಓದಿಸ್ಬೇಕು? ನಾನು ಕೆಲ್ಸಕ್ಕೆ ಹೋಗಲ್ಲ, ನಮ್ಮ ಅಪ್ಪ ಅಮ್ಮ ಯಾರು ಇಲ್ಲ, ನಮ್ಮ ಅಣ್ಣ ತಮ್ಮದಿರು ಯಾರು ಇಲ್ಲ. ಇವಾಗ ಹೆಂಗ್ ನಡೆಸ್ಬೇಕು ಹೇಳಿ? 3.5 ವರ್ಷದಿಂದ ಹೆಂಗ್ ನಡೆಸ್ಕೊಂತಾ ಇದೀವಿ ನಮ್ಗೆ ಗೊತ್ತು. ಯಾರು ಬಂದು ನಮ್ಗೆ ಕೇಳ್ತಾ ಇಲ್ಲ, ನೀನ್ ಏನ್ ಮಾಡ್ತಾ ಇದೀಯಾ, ನೀನ್ ಹೆಂಗಿದ್ಯಾ ಅಂತ. ಎಲ್ಲರೂ ಅವ್ರವ್ರ ಇದ್ರಲ್ಲಿ ಇದ್ದಾರೆ. ಹೆಂಗ್ ಬಿಡಿಸ್ತೀವಿ ನಾವು ಹೇಳಿ? ಈಗ ಡಿ ಕೆ ಶಿವಕುಮಾರ್ ಮುಂದೆ ಏನ್ ಮನವಿ ಇರುತ್ತೆ ತಮ್ದು? ಸರ್, ದಯಮಾಡಿ ಅವರು ಎಷ್ಟು ಜನ ಜೈಲಲ್ಲಿ ಇದ್ದಾರೋ ಅಮಾಯಕರು, ಅವ್ರನ್ನ ರಿಲೀಸ್ ಮಾಡಿ ಕೊಟ್ರೆ ತುಂಬಾ ತುಂಬಾ ಉಪಕಾರ ಆಗುತ್ತೆ ಸರ್. ತಪ್ಪು ಮಾಡದೆ ಇರೋರು ಜೈಲಲ್ಲಿ ಇರೋದು. ಇವರೆಲ್ಲ ಹೋಗಿ ಪೊಲೀಸರನ್ನ ಅಪ್ರೋಚ್ ಮಾಡಿದಾರ? ಪೊಲೀಸರು ಏನ್ ಹೇಳ್ತಾರೆ ಅವ್ರ ಬಗ್ಗೆ ಅಂತ ಕೇಳಿ. ನನ್ನ ಬ್ರದರು, ನನ್ನ ದೊಡ್ಡಮ್ಮನ ಮಗ, ಚಿಕ್ಕಮ್ಮನ ಮಗ, ಇವರೇ ನಮ್ಮ ಫ್ಯಾಮಿಲಿ ಅವರೇ ಸರ್. ಯಾರು ತಪ್ಪು ಮಾಡದೆ ಇರೋರು ಸರ್. ತಪ್ಪು ಮಾಡಿದ್ದಾರೆ ಅಂತ ಒಬ್ಬರಾದ್ರೂ ತಪ್ಪು ಮಾಡಿದ್ದಾರೆ ಅಂತ ತಾವು ಪೊಲೀಸರನ್ನ ಭೇಟಿ ಮಾಡುವಂತದ್ದು ಭೇಟಿ ಮಾಡಿದ್ರ? ಅವ್ರು ಏನ್ ಹೇಳಿದ್ರು? ಎಲ್ಲರ ಹತ್ರ ಭೇಟಿ ಮಾಡಿದೀವಿ, ಯಾರು ಮಾತಾಡಕ್ಕೂ ರೆಡಿ ಇಲ್ಲ. ಸಮೀರ್ ಸರ್ ಅವ್ರ ಹತ್ರನೂ ಭೇಟಿ ಮಾಡಿದೀವಿ. ಆಗ್ತಾ ಇದೆ ಕೆಲಸ, ಆಗ್ತಾ ಇದೆ, ಮಾಡ್ತಾ ಇದೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಮತ್ತೆ AC ಶ್ರೀನಿವಾಸ್ ಅವ್ರ ಹತ್ರನೂ ಭೇಟಿ ಮಾಡಿದೀವಿ, ಲೋಕಲ್ ಲೀಡರ್ಸ್ ಹತ್ರನೂ ಭೇಟಿ ಮಾಡಿದೀವಿ, ಮತ್ತೆ ಮಸ್ಜಿದ್ ಇನ್ಚಾರ್ಜಸ್ ಅವ್ರ ಹತ್ರನೂ ಭೇಟಿ ಮಾಡಿದೀವಿ. ಎಲ್ಲರೂ ಹೇಳ್ತಾ ಇದ್ದಾರೆ ಕೆಲಸ ಆಗ್ತಾ ಇದೆ, ಮಾಡ್ತಾ ಇದೀವಿ. ಅದೇನ್ ಮಾಡ್ತಾ ಇದ್ದಾರೆ ಆ ದೇವರಿಗೆ ಗೊತ್ತು ಸರ್, ನಮ್ಗಂತೂ ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ಈಗಾಗಲೇ ಪೊಲೀಸರನ್ನ ಮತ್ತೆ ಸ್ಥಳೀಯ ಶಾಸಕರನ್ನ ಎಲ್ಲರನ್ನು ಕೂಡ ಹೋಗಿ ಅಪ್ರೋಚ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ತನಿಖೆ ಆಗ್ತಾ ಇದೆ, ಅದನ್ನ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಮ್ಮ ಕುಟುಂಬಗಳಿಗೆ ಯಾರು ಕೂಡ ಆಗ್ತಾ ಇಲ್ಲ, ಜೀವನ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ, ಹಾಗಾಗಿ ಅವ್ರನ್ನ ಬಿಡುಗಡೆ ಮಾಡಿಕೊಡ್ಬೇಕು, ನಮ್ಮ ಕುಟುಂಬಗಳಿಗೆ ಆಸರೆ ಆಗ್ಬೇಕು ಅಂತ ಹೇಳಿ ಮನವಿ ಮಾಡ್ಲಿಕ್ಕೆ ಇವತ್ತು ಮುಂದಾಗಿರುವಂತದ್ದು. ಅರವಿಂದ್, ಲೋಕೇಶ್, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಹೊಸದರಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಒಂದು ಪತ್ರವನ್ನು ಬರೀತಾರೆ ಗೃಹ ಇಲಾಖೆಗೆ. DJ ಹಳ್ಳಿ KJ ಹಳ್ಳಿ ಗಲಾಟೆಯಲ್ಲಿ ಯಾರ್ಯಾರು ಅಮಾಯಕರಿದ್ದಾರೆ ಅವ್ರನ್ನ ಬಿಡುಗಡೆ ಮಾಡಿ ಅಂತಂದ್ಬಿಟ್ಟು ಒಂದು ಮನವಿ ಪತ್ರವನ್ನು ಗೃಹ ಇಲಾಖೆಗೆ ಬರೀತಾರೆ. ಅದ್ರ ಬಗ್ಗೆ ಇವ್ರಗಳಿಗೆ ಮಾಹಿತಿ ಇದೆಯಾ ಅಂತ ಕೇಳಿ. ಖಂಡಿತ ಪ್ರತಿಯೊಂದು ಅಪ್ಡೇಟ್ ಕೂಡ ಇವರಿಗೆ ಮಾಹಿತಿ ಇದೆ. ಯಾಕೆಂತಂದ್ರೆ ಇವರು ಕಾಂಗ್ರೆಸ್ ಸರ್ಕಾರ ರಚನೆ ಆದ್ಮೇಲೂ ಕೂಡ ಜಮೀರ್ ಅಹಮದ್ ಖಾನ್ ಅವ್ರನ್ನ ಭೇಟಿ ಮಾಡಿದ್ದಾರೆ, ಜೊತೆಗೆ ಸ್ಥಳೀಯ ಶಾಸಕರನ್ನು ಕೂಡ ಭೇಟಿ ಮಾಡಿದ್ದಾರೆ, ಗೃಹ ಸಚಿವರನ್ನು ಕೂಡ ಭೇಟಿ ಮಾಡಿದ್ರಂತೆ. ಈಗ ಕಾಂಗ್ರೆಸ್ ಸರ್ಕಾರ ಜಾರಿ ಆದಾಗ ಅವ್ರನ್ನ ಬಿಡುಗಡೆ ಮಾಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರೇ ಒಂದು ಪತ್ರ ಬರೆದಿರಂತ ಅನ್ಸುತ್ತೆ. ಹಾಗಾಗಿ ನೆನಪಿದೆಯಾ ಅದು? ಏನು ನೆನಪಿದೆ ಸರ್, ಅವ್ರಿಗೆ ಬರ್ಕೊಟ್ಟಿದೀವಿ. ಅಲ್ಲಿ ಬರ್ಕೊಟ್ಟು ಸಹ ಅವ್ರು ಯಾರಾದ್ರೂ ಒಬ್ರು, AC ಶ್ರೀನಿವಾಸು ಅಷ್ಟೇ, ಒಬ್ರಾದ್ರೂ ಅಮಾಯಕರು ಜೈಲಲ್ಲಿ ಇದ್ದಾರಲ್ವಾ, ನಿಮ್ ಮನೆಯಲ್ಲಿ ಹೇಗ್ ನಡೀತಾ ಇದೆ, ಏನ್ ಮಾಡ್ತಾ ಇದ್ದೀರಮ್ಮ, ನಿಮ್ ಮಕ್ಕಳಿಗೆ ಏನಾಗ್ತಾ ಇದೆ ಅಂತ ಒಬ್ರು ಇನ್ನೂವರೆಗೂ ಬಂದು ನೋಡಿಲ್ಲ ಸರ್. ಯಾರಿದಾರಮ್ಮ ತಮ್ಮವರು? ಮಗ ಸರ್, बेटा सर मेरा जाको 3.5 साल हुआ, अब तक आया नहीं साहब. ಮನೆಯಲ್ಲಿ ಹಣ ಬಿಟ್ರೇನು ಯಾರು ಅವ್ರಿಗೆ ಬಿಟ್ಟಿಲ್ಲ ಸರ್. ನಮ್ಮ ತಂದೆ ತೀರ್ಕೊಂಡು ಬಿಟ್ಟರು, ನಮ್ಮ ತಮ್ಮ ಜೈಲಿನಲ್ಲಿ ಇದ್ದಾನೆ. ಎಷ್ಟು ನಾವು ಪ್ರಯತ್ನ ಪಟ್ಟಿದ್ದೀವಿ, ಅವನು ಬಂದಿಲ್ಲ, ಅವನಿಗೆ ನೋಡಿಲ್ಲ. ಅದು ನಮಗೆ ತುಂಬಾ ಇದು ಇದೆ, ಡಿಪ್ರೆಷನ್ನಲ್ಲಿ ಇದ್ದೀವಿ ನಾವು ಎಲ್ಲರೂ. ಈಗ ನಮ್ಮ ಅಮ್ಮಂದು ಮೈ ಹುಷಾರಿಲ್ಲ, ಅವರು ಡೈಲಿ ಅವ್ರು ಕೇಳ್ಕೊಳ್ತಾರೆ ಯಾವಾಗ ಬರೋದು ಅಂತ. ನಾವು ಸುಳ್ಳು ಹೇಳ್ತಾ ಇದ್ದೀವಿ. ಈಗ ಬಂದ್ಬಿಡ್ತಾನೆ, ಒಂದು 10 ದಿವಸ, ಒಂದು 15 ದಿವಸ, ಒಂದು ವರ್ಷ. ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರು ಬಿಡುಗಡೆ ಮಾಡಿ ಅಂತ, ಇನ್ನು ಕೂಡ ಆಗಿಲ್ಲ. ಈಗ ನೀವು ಮನವಿ ಮಾಡ್ತಾ ಇದ್ದೀರಾ, ಇವತ್ತು ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತಾ? ಭರವಸೆ ಇದೆಯಾ?
ಇದೆ ಸರ್, ಯಾಕೆಂದ್ರೆ ನಾವು ಗೌರ್ಮೆಂಟ್ ಮೇಲೆ ಭರವಸೆ ಇಟ್ಕೊಂಡು ನಾವು ಇಲ್ಲಿ ತನಕ ಬಂದಿರೋದು. ತಪ್ಪು ಮಾಡಿದಾರೆ ಅಂತ ಸಾಬೀತಾಗ್ತಿದೆಯಲ್ಲ. ಇಲ್ಲ ಸರ್, ಯಾರು ತಪ್ಪು ಮಾಡಿಲ್ಲ ಸರ್, ನಮ್ಮ ತಮ್ಮ ತಪ್ಪು ಮಾಡಿಲ್ಲ. ಓಕೆ, 47 ಮೆಂಬರ್ಸ್ ಇದಾರಲ್ವಾ, ಒಬ್ಬರಾದ್ರೂ ತಪ್ಪು ಮಾಡಿದ್ದಾರೆ ಅಂದ್ರೆ ನಾವೇ ಬಿಡ್ತೀವಿ ಸರ್, ಅವ್ರು ಜೈಲಲ್ಲೇ ಇರ್ಲಿ ಸರ್. ಇವರ ವಾದ ತಪ್ಪು ಮಾಡಿಲ್ಲ, ತಪ್ಪು ಮಾಡಿದಾರೆ ಅಂತ ಸಾಬೀತಾದ್ರೆ ಜೈಲಲ್ಲಿರಲಿ ಅಂತ ನಾವೇ ಅವ್ರನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿ ಆ ಕುಟುಂಬಸ್ಥರೆಲ್ಲರೂ ಕೂಡ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಇರಬಹುದು ಗುಂಪಲ್ಲಿ ಒಂದಷ್ಟು ಜನರನ್ನು ಅರೆಸ್ಟ್ ಮಾಡಿದಾಗ ಕೆಲವರು ಅಮಾಯಕರು ಕೂಡ ಹೋಗಿರ್ಬೋದು, ಆದರೆ ಇಷ್ಟು ವರ್ಷಗಳಿಂದ ಅವ್ರು ಜೈಲಲ್ಲಿದ್ದಾರೆ ಅಂತಂದರೆ ಅವ್ರ ಮೇಲೆ ಬಲವಾದ ಸಾಕ್ಷ್ಯಗಳು ಸಿಕ್ಕಿರಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಪೊಲೀಸರು ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ ಆ ಗೋಜಿಗೆ ಹೋಗಿಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಏನು ಕ್ರಮ ತಗೋತಾರೆ ಅಂತ ನೋಡೋಣ.